ದೇಶ ಇವತ್ತು ದುಃಖ ತಪ್ತ ಆಗಿದೆ. ಹಲವಾರು ನಮ್ಮ ವೀರ ಸೇನಾನಿಗಳನ್ನು ನಾವು ಕಳ್ಕೊಂಡಿದ್ದೀವಿ. ಇಂಥ ಸಂದರ್ಭದಲ್ಲಿ ಭಾರತದ ಪ್ರತಿಯೊಬ್ಬ ಪ್ರಜೆ ಕೂಡ ಸೈನಿಕರ ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡಬೇಕು. ಸರ್ಕಾರದ ಬೆಂಬಲಕ್ಕೆ ನಿಲ್ಲಬೇಕು. ಅವರ ಕುಟುಂಬಗಳಿಗೆ ಇವತ್ತು ಆತ್ಮಸ್ಥೈರ್ಯವನ್ನು ತುಂಬುವಂಥ ಒಂದು ಕೆಲಸವನ್ನು ಮಾಡಬೇಕು. ಇವತ್ತು ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದೇಶದ ರಕ್ಷಣೆಗಾಗಿ ತಮ್ಮ ಜೀವವನ್ನು ಕೊಟ್ಟಿರ್ತಕ್ಕಂಥ ಹಲವಾರು ಸೈನಿಕರು ಇವತ್ತೇನು ನಮ್ಮನ್ನು ಅಗಲಿ ಸ್ವರ್ಗವನ್ನು ಸೇರಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಅವರ ಕುಟುಂಬಗಳಿಗೆ ಅವರ ಮರಣದ ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತೇಳಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಪ್ರಾರ್ಥನೆಯನ್ನು ಮಾಡಿದ್ದೇವೆ. ಈ ನೀಲ ಅಪಾರ್ಟ್ಮೆಂಟ್ನ ಎಲ್ಲ ನಮ್ಮ ಬಂಧುಗಳು ಕೂಡ ಇವತ್ತು ಇಂಥ ಒಂದು ಕಷ್ಟ ಕಾಲದಲ್ಲಿ ನಾವೆಲ್ಲ ಕೂಡ ಒಗ್ಗಟ್ಟಾಗಿ ಇದ್ದೇವೆ, ಸೈನಿಕರ ಜೊತೆ ಇದ್ದೇವೆ, ದೇಶದ ಜೊತೆ ಇದ್ದೇವೆ. ನಾವು ಯಾವತ್ತೂ ಕೂಡ ದೇಶ ಪ್ರೇಮಕ್ಕೆ ಎಂಥದೇ ಬೆಲೆಯನ್ನಾದರೂ ತೆರಲಿಕ್ಕೆ ನಾವು ಸಿದ್ಧ ಇದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ನಮ್ಮೆಲ್ಲ ಸಹೋದರ ಸಹೋದರಿಯರು, ವಿಶೇಷವಾಗಿ ನಮ್ಮ ಪುಟಾಣಿ ಮಕ್ಕಳು ಕೂಡ ಈ ಸಂದರ್ಭದಲ್ಲಿ ಸುಮಾರು 3-4 ಕಿಲೋಮೀಟರ್ಗಳ ಒಂದು ಮೇಣದ ಬತ್ತಿಯೊಂದಿಗೆ ಒಂದು ಮಾರ್ಚನ್ನು ಮಾಡೋದ್ರ ಮೂಲಕ ಇವತ್ತು ಆ ಸೇನಾನಿಗಳಿಗೆ ನಮ್ಮ ಗೌರವವನ್ನು ಸಲ್ಲಿಸಿದ್ದೇವೆ. ಪ್ರತಿಯೊಬ್ಬರೂ ಕೂಡ ಇವತ್ತು ಈ ದೇಶದ ರಕ್ಷಣಾ ಇಲಾಖೆ ಜೊತೆ, ಭಾರತ ಸರ್ಕಾರದ ಜೊತೆ, ಸೈನ್ಯದ ಜೊತೆ ನಿಲ್ಲುವಂಥ ಒಂದು ಕೆಲಸವನ್ನು ಮಾಡಬೇಕಾಗಿರೋದು ಪ್ರತಿಯೊಬ್ಬ ಭಾರತೀಯನ ಜವಾಬ್ದಾರಿಯಾಗಿದೆ. ಆ ಕೆಲಸವನ್ನು ಈ ಒಂದು ಟೌನ್ಶಿಪ್ನ ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ, ಎಂಥದೇ ಸಂದರ್ಭ ಬಂದರೂ ಕೂಡ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ನಾವು ಒಗ್ಗಟ್ಟಾಗಿರಬೇಕು. ನಮ್ಮ ಜಾತಿ ಧರ್ಮ ಭೇದಗಳನ್ನು ಬದಿಗೊತ್ತಿ ದೇಶ ಸಂಕಷ್ಟದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಒಗ್ಗಟ್ಟಾಗಿ ನಿಂತಾಗ ಮಾತ್ರ ನಮ್ಮ ಶತ್ರು ರಾಷ್ಟ್ರಗಳು ನಮಗೆ ಎದುರ್ತವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಯಾರೂ ಕೂಡ ಹೆಚ್ಚಿಗೆ ಚಿಂತೆಗೆ ಈಡಾಗಬೇಕಾದಿಲ್ಲ. ನಮ್ಮ ಸೈನ್ಯ ಈಗ ಇನ್ನು ಲಕ್ಷೋಪಲಕ್ಷ ಸೈನಿಕರು ಇವತ್ತು ಯಾರು ನಮ್ಮ ಸೈನಿಕರ ರಕ್ತವನ್ನು ಕುಡಿದಿದ್ದಾರೆ, ಅವರ ರಕ್ತವನ್ನು ಹೀರಲಿಕ್ಕೆ ಸಿದ್ಧವಾಗಿ ನಮ್ಮ ಗಡಿಯಲ್ಲಿ ನಿಂತಿದ್ದಾರೆ. ಆ ಕೆಲಸವನ್ನು ಆದಷ್ಟು ಬೇಗ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ನಮಗೆಲ್ಲರಿಗೂ ಇದೆ. ಆ ಒಂದು ಸೈನಿಕರಿಗೆ ಈ ಮೂಲಕ ಒಂದು ಸ್ಥೈರ್ಯವನ್ನು ತುಂಬೋದ್ರ ಮೂಲಕ ನೀವು ಮುನ್ನುಗ್ಗಿ ಶತ್ರುಗಳನ್ನು ಸೆದೆಬಡಿಯಿರಿ, ನಿಮ್ಮೊಟ್ಟಿಗೆ ನಾವಿದ್ದೇವೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಪಾಕಿಸ್ತಾನ ಉಗ್ರರಿಗೆ ಏನು ಹೇಳಿಕೆ ಎಚ್ಚರಿಕೆ ಕೊಡುತ್ತೀರಾ ಸರ್? ಈಗಾಗಲೇ ಸನ್ಮಾನ್ಯ ಮೋದಿಯವರು, ನಮ್ಮ ನೆಚ್ಚಿನ ಪ್ರಧಾನಿಗಳು, ಭಾಳ ದಿಟ್ಟ ಕ್ರಮವನ್ನು ತೆಗೆದುಕೊಂಡು ಇವತ್ತೇನು ನಮ್ಮ WTO ಪ್ರಕಾರ, ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಪ್ರಕಾರ ಪಾಕಿಸ್ತಾನ ಕೂಡ ಒಂದು ಮಿತ್ರ ರಾಷ್ಟ್ರ ಅನ್ನುವಂಥ ಒಂದು ಮಿತ್ರ ರಾಷ್ಟ್ರದ ಪಟ್ಟಿಯಲ್ಲಿ ಇಲ್ಲಿ ತನಕ ಪಾಕಿಸ್ತಾನವನ್ನು ಇಟ್ಕೊಂಡ್ರು. ಈ ಘಟನೆ ನಡೆದ ತಕ್ಷಣ ಆ ಮಿತ್ರ ರಾಷ್ಟ್ರಗಳ ಪಟ್ಟಿಯಿಂದ ಪಾಕಿಸ್ತಾನವನ್ನು ತೆಗೆಯೋದ್ರ ಮೂಲಕ ಮತ್ತು ಭಾರತದ ರಾಯಭಾರಿಯನ್ನು ಪಾಕಿಸ್ತಾನದಿಂದ ಹಿಂದೆ ಕರೆಸ್ಕೊಳ್ಳೋದ್ರ ಮೂಲಕ ದಿಟ್ಟವಾದ ಸಂದೇಶವನ್ನು ಇವತ್ತು ಪಾಕಿಸ್ತಾನಕ್ಕೆ ಕೊಟ್ಟಿದ್ದಾರೆ. ನಾವು ವೈರಿಗಳನ್ನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ, ಇಂಥ ಒಂದು ಹೇಡಿತನವನ್ನು ನಾವು ಸಹಿಸೋದಿಲ್ಲ. ನಮ್ಮ ಸೈನಿಕರಿಗೆ ಧೈರ್ಯ ಇದೆ, ಶಕ್ತಿ ಇದೆ. ನಮ್ಮಲ್ಲಿ ಪಾಕಿಸ್ತಾನದ 100ರಷ್ಟು ಹೆಚ್ಚು ನಮ್ಮಲ್ಲಿ ಶಕ್ತಿ ಮತ್ತು ಅಣುಶಕ್ತಿ ಎರಡೂ ಕೂಡ ನಮ್ಮಲ್ಲಿದೆ. ನಿಮ್ಮನ್ನು ಸೆದೆ ಬಡಿದೆ ನಾವು ಬಿಡಲ್ಲ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಅವರ
ಈ ಒಂದು ಎದೆಗಾರಿಕೆಗೆ ನಾವು ಕೂಡ ಅವರಿಗೆ ಈ ಸಂದರ್ಭದಲ್ಲಿ ಬೆಂಬಲವಾಗಿ ನಿಲ್ಲಕ್ಕೆ ಬಯಸ್ತೇವೆ. ಕೇಂದ್ರ ಸರ್ಕಾರಕ್ಕೆ ಏನಾದರೂ ಮನವಿ ಸಲ್ಲಿಸ್ತೀರಾ ಸರ್ ಈ ವಿಚಾರವಾಗಿ ಏನಾದರೂ? ಕೇಂದ್ರ ಸರ್ಕಾರ ಈಗಾಗಲೇ ದಿಟ್ಟವಾದ ಕ್ರಮವನ್ನು ನಮ್ಮ ಪ್ರಧಾನಿಯವರು ಮತ್ತು ನಮ್ಮ ಇವತ್ತು ವಿಶೇಷವಾಗಿ ಏನು ನಮ್ಮ ಸೇನಾಧಿಪತಿಗಳಿದ್ದಾರೆ ಒಂದು ಸೈನ್ಯಕ್ಕೆ ಕಂಪ್ಲೀಟಾಗಿ ಫ್ರೀ ಹ್ಯಾಂಡನ್ನು ಕೊಟ್ಟು ನೀವು ಯಾವ ರೀತಿಯ ಕ್ರಮವನ್ನಾದರೂ ಜರುಗಿಸ್ಕೊಳ್ಳಿ, ಶತ್ರುಗಳನ್ನ ಸೆದೆಬಡೀರಿ, ನಿಮಗೆ ಯಾವುದೇ ಕೂಡ ನಾವು ಅಡೆತಡೆಗಳನ್ನು ಮಾಡಲಿಕ್ಕಿಲ್ಲ, ನಿಮಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ ಅನ್ನುವಂಥ ಮಾತನ್ನು ಇವತ್ತು ಭಾರತ ಸರ್ಕಾರ ವಿಶೇಷವಾಗಿ ಪ್ರಧಾನಮಂತ್ರಿಗಳು ಹೇಳಿರೋದ್ರಿಂದ ನಮಗೆ ಅವ್ರಿಗೆ ಹೇಳಲಿಕ್ಕೂ ಏನೇ ಉಳಿದಿಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಬಯಸ್ತೇನೆ.